ಇನ್ನು ಈ ಕೊಲೆಯ ಆರೋಪಿ ಆಗಿರುವಂತಹ ವಿನಯ್ ಮಾಲೀಕತ್ವದ ರೆಸ್ಟೋರೆಂಟ್ ಸೀಸ್ ಆಗಿದೆ. ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಜಾಗ ಆದಂತ ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅನ್ನ ಸೀಸ್ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆಗೆ ಸಂಚು ಹೂಡಿದ್ದ ಈ ರೆಸ್ಟೋರೆಂಟ್ ನಲ್ಲಿ ನಾವ್ಯಾಕೆ ಈ ಜಾಗವನ್ನ ಕೇಂದ್ರ ಬಿಂದು ಅಥವಾ ಕೇಂದ್ರಿತ ಜಾಗ ಅಂತ ಹೇಳ್ತಿದೀವಿ ಅಂದ್ರೆ ಇದೇ ಕಾರಣಕ್ಕೆ. ಕೊಲೆ ಆಗೋದಕ್ಕೂ ಮುಂಚೆ ಪ್ಲಾನಿಂಗ್, ಕೊಲೆ ಆದ್ಮೇಲೆ ಇದ್ರ ಬಗ್ಗೆ ಆದ ಡಿಸ್ಕಷನ್ ಎಲ್ಲ ಕೂಡ ಇದೇ ಜಾಗದಲ್ಲಿ ಆಗಿತ್ತು. ಕೊಲೆ ನಡೆದಂತ ಎಲ್ಲ ಆರೋಪಿಗಳು ಇದೇ ರೆಸ್ಟೋರೆಂಟ್ ನಲ್ಲಿ ಸೇರ್ತಾ ಇದ್ರು. ಕೊಲೆ ಮಾಡೋದಕ್ಕೂ ಮುಂಚೆನೂ ಇಲ್ಲೇ ಸೇರ್ತಿದ್ರು, ಕೊಲೆ ಮಾಡಿದ್ಮೇಲೂ ಇಲ್ಲೇ ಸೇರಿದ್ರು. ಆರೋಪಿಗಳು ಮೀಟಿಂಗ್ ಮಾಡಿದಂತ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆ ಆಗಿದೆ. ಸಿಸಿಟಿವಿ ಫುಟೇಜ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರೆಸ್ಟೋರೆಂಟ್ಗೆ ಬೀಗ ಜಡಿದಿದ್ದಾರೆ. ಸ್ಟೋನಿ ಬ್ರೂಕ್ ಮರ್ಡರ್ ಸೆಂಟರ್ ಏನಿದೆ, ಈ ಒಂದು ಸೆಂಟರ್ ಈಗ ದರ್ಶನ್ ಫಿಟ್ ಆಗೋದಕ್ಕೆ, ಲಾಕ್ ಆಗೋದಕ್ಕೆ ಕಾರಣ ಆಯಿತು. ಕೊಲೆ ಕೇಸ್ಗೆ ಸ್ಟೋನಿ ಬ್ರೂಕ್ ಹೋಟೆಲ್ ಕೇಂದ್ರ ಬಿಂದು ಜಾಗ ಅಂತ ಹೇಳ್ತಿರೋದು ಇದೇ ಕಾರಣಕ್ಕೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಆಗಾಗ ಆರೋಪಿಗಳು ಬರ್ತಾ ಇದ್ರು. ಹಾಗಾಗಿ ಈ ಜಾಗ ಸ್ಟೋನಿ ಬ್ರೂಕ್ ಜಾಗ ಏನಿದೆ ಅಂದ್ರೆ ರೆಸ್ಟೋರೆಂಟ್ ಮರ್ಡರ್ನ ಸೆಂಟರ್ ಪಾಯಿಂಟ್, ಅಂದ್ರೆ ಸೆಂಟರ್ ಜಾಗ ಅಂತಾನೆ ಹೇಳ್ಬೋದು. ಅಂದ್ರೆ ಕೊಲೆ ಆಗೋದಕ್ಕೂ ಮುಂಚೆಯಿಂದ ಕೊಲೆ ಆದ್ಮೇಲೆ ಎಲ್ಲಾ ಚಟುವಟಿಕೆಗಳು ಇಲ್ಲೇ ನಡೆದಿದ್ದು. ಸಿಸಿಟಿವಿ ಫುಟೇಜ್ ಕೂಡ ಲಭ್ಯ ಆಗಿರುವಂತದ್ದು. ರೇಣುಕಾ ಸ್ವಾಮಿ ಕಿಡ್ನಾಪ್ಗೆ ಮೊದಲು ಸ್ಕೆಚ್ ಹಾಕಿದ್ದೆ ಇಲ್ಲೇ ಬಂದು ಸೇರ್ತಾರೆ. ಈ ಎಲ್ಲ ಆರೋಪಿಗಳೇನಿದ್ದಾರೆ ಅವರು ಕಿಡ್ನಾಪ್ ಮಾಡೋದಕ್ಕೆ ಇಲ್ಲೇ ಸ್ಕೆಚ್ ಹಾಕ್ತಾರೆ. ಅಂದ್ರೆ ಯಾರ ಮೂಲಕ ಕಿಡ್ನಾಪ್ ಮಾಡಿಸ್ಬೇಕು, ಹೇಗೆ ಕರೆಸಬೇಕು ಆತನನ್ನ, ಸಾಮಾನ್ಯವಾಗಿ ಕರೆದ ತಕ್ಷಣ ಬರೋದಿಲ್ಲ, ಹಾಗಾಗಿ ಏನು ಪ್ಲಾನ್ ಮಾಡಬೇಕು ಅಂತ. ಆಗ ರಾಘವೇಂದ್ರ, ಪವಿತ್ರ ಗೌಡ, ನವೀನ್, ಕಾರ್ತಿಕ್ ಎಲ್ಲರೂ ಕೂಡ ಇಲ್ಲೇ ಭೇಟಿ ಆಗಿದ್ರು, ಇಲ್ಲೇ ಚರ್ಚೆ ಮಾಡಿದ್ರು. ಯಾರ್ಯಾರಿಗೆ ಏನೇನು ಕೆಲಸ ವಹಿಸಬೇಕು ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನ ಇಲ್ಲೇ ಡಿಸ್ಕಷನ್ ಮಾಡಿದ್ದಂಥ ಜಾಗ ಇದು. ಸ್ಟೋನಿ ಬ್ರೂಕ್ನಲ್ಲಿ ಒಂದು ಟೀ ಪಾರ್ಟಿಯಲ್ಲಿ ಶುರುವಾಗಿತ್ತು ಮರ್ಡರ್ನ ಸ್ಕೆಚ್ ಹಾಕುವಂಥ ಪ್ಲಾನ್. ಟೀ ಪಾರ್ಟಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಕೊಲೆ ಆದಮೇಲೆ ಮದ್ಯಪಾನ ಮಾಡಿದ್ರು. ಸ್ಟೋನಿ ಬ್ರೂಕ್ನಲ್ಲಿ ಒಂದು ಟೀ ಪಾರ್ಟಿಯಿಂದ ಆರಂಭವಾದಂಥ ಇವರ ಮರ್ಡರ್ ಸ್ಕೆಚ್ ಏನಿದೆ, ಕಿಡ್ನಾಪ್ ಹೇಗೆ ಮಾಡಬೇಕು, ಹೆಂಗೆ ಕರೆ ತರಬೇಕು, ಕರೆದ ತಕ್ಷಣ ಬಂದ್ಬಿಡ್ತಾರ ಯಾರೇ ಆಗಲಿ, ಬರೋದಿಲ್ಲ. ಹಾಗಾಗಿ ಹೇಗೆ ಕೆಡ್ಡಾಕ್ ಬೀಳಿಸ್ಬೇಕು, ಹೇಗೆ ಆತನನ್ನು ಕರ್ಕೊಂಡು ಬರಬೇಕು, ಎಲ್ಲಿ ಇಡಬೇಕು, ಕರ್ಕೊಂಡು ಬಂದಮೇಲೆ ಆತನನ್ನು ಎಲ್ಲಿ ಇಟ್ಟು ಟಾರ್ಚರ್ ಮಾಡಬೇಕು, ಹೇಗೆ ಟಾರ್ಚರ್ ಮಾಡಬೇಕು, ಅದೆಲ್ಲ ಕೂಡ ಇಲ್ಲೇ ಡಿಸ್ಕಷನ್ ಆಗಿದ್ದು. ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದಂಥ ಈ ಟೀಮ್ ಏನಿದೆ, ಡಿ ಗ್ಯಾಂಗ್, ಇದೇ ಜಾಗದಲ್ಲೇ ಡಿನ್ನರ್ ಕೂಡ ಮಾಡಿದ್ರು. ಸ್ಕೆಚ್ ಹಾಕುವಾಗ ಟೀ ಕುಡ್ದಿದ್ರು. ಅದಾದ ಬಳಿಕ ಕಿಡ್ನಾಪ್ ಮಾಡಿದ ಮೇಲೆ ಡಿನ್ನರ್ ಮಾಡೋದಕ್ಕೂ ಇಲ್ಲೇ ಬಂದಿದ್ರು. ರೇಣುಕಾ ಸ್ವಾಮಿ ಮರ್ಡರ್ ಆದ ನಂತರ ಅಲ್ಲೂ ಕೂಡ ಒಂದು ಮೀಟಿಂಗ್ ಆಗಿತ್ತು. ಅದಾದ ಬಳಿಕ ಕೂಡ ಆ ಮೀಟಿಂಗ್ ಆದ್ಮೇಲೆ ಕೂಡ ಕೊಲೆ ಆದ ಬಳಿಕ, ಮೃತದೇಹ ಸಾಗಾಟ ಆದ್ಮೇಲೆ ಬಳಿಕ ಇಲ್ಲೇ ಪಾರ್ಟಿ ಮಾಡಿದ್ರು. ಡೆಡ್ ಬಾಡಿ ಏನ್ ಮಾಡಬೇಕು ಅಂತ ಇಲ್ಲೇ ಸ್ಕೆಚ್ ಹಾಕಿದ್ರು, ಇಲ್ಲೇ ಪ್ಲಾನ್ ಮಾಡಿದ್ರು. ಡಿಸ್ಕಷನ್ ಆಗಿದ್ದು ಕೂಡ ಇದೇ ಜಾಗದಲ್ಲಿ. ಮೃತದೇಹವನ್ನ ಏನ್ ಮಾಡಬೇಕು, ಹೇಗೆ ಸಾಗಿಸ್ಬೇಕು ಅಂತ. ನಂತರ ಪ್ರದೋಷ್ ಮೂಲಕ ಗಿರಿನಗರ ಹುಡುಗರಿಗೆ ಸುಪಾರಿ ಕೊಡ್ತಾರೆ. ಹೇಗೆ ಸಾಗಿಸ್ಬೇಕು, ಯಾವ ವಾಹನವನ್ನ ತೆಗೆದುಕೊಂಡು ಬರಬೇಕು, ಯಾರ ಹತ್ರ ಇಸ್ಕೊಂಡು ಬರಬೇಕು, ಯಾವ ಮೂಲಕ ಯಾವ ಮಾರ್ಗವಾಗಿ ಹೋಗಬೇಕು. ದರ್ಶನ್ ಕೊಟ್ಟಿದ್ದಂಥ 30 ಲಕ್ಷದ ಹಣ ಏನಿದೆ ಅದು ಕೂಡ ಎಕ್ಸ್ಚೇಂಜ್, ಅಂದ್ರೆ ಕೊಡುವಂಥದ್ದು. ಈಗ ನೀನು ಡೀಲ್ ಮಾಡುವಪ್ಪ, ಈ ಒಂದು ಡೀಲ್ನಲ್ಲಿ ನಿನ್ನ ಪಾತ್ರ ಏನು, ನಿಂಗೆ ಇಷ್ಟಿಷ್ಟು ಹಣ ಅಂತ ಡೀಲ್ ಮಾಡ್ಕೊಂಡಿದ್ರಲ್ಲ, ಆ ಹಣ ಕೂಡ ಇವ್ರಿಗೆ ಕೊಟ್ಟಿದ್ದು ಇದೇ ಜಾಗದಲ್ಲಿ. ಕೊನೆಗೆ ಮೃತದೇಹವನ್ನ ಬಿಸಾಕಿ ಬಂದ ಮೇಲೆ ಹಂತಕರು ಇದೇ ಜಾಗದಲ್ಲಿ ಸೇರ್ಕೊಂಡಿದ್ರು. ಇದೇ ಜಾಗದಲ್ಲಿ ಸೇರ್ಕೊಂಡು ಮತ್ತೆ ಏನೇನು ಪ್ಲಾನ್ ಮಾಡಿ ಏನೆಲ್ಲ ಆಯ್ತಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿ ಒಂದು ಪಾರ್ಟಿ ಮಾಡ್ಬೋಣ ಅಂತ ಮಧ್ಯ ಪಾರ್ಟಿ ಮಾಡಿದ್ದು ಇದೇ ಜಾಗದಲ್ಲಿ. ಅಂದರೆ ಮೃತದೇಹವನ್ನ ಸಾಗಾಟ ಮಾಡಿ ಬಂದಮೇಲೆ ವಾಪಸ್ ಮತ್ತೆ ಇದೇ ರೆಸ್ಟೋರೆಂಟ್ಗೆ ಬರ್ತಾರೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ. ಅಲ್ಲಿ ಬಂದು ಒಂದು ಗುಂಡ್ ಪಾರ್ಟಿ ಹಾಕ್ತಾರೆ. ಇದು ಪಟ್ಟಣಗೆರೆ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ, ಇದೇ ಜಾಗ ಕೇಂದ್ರ ಬಿಂದು. ಈಗ ಕೊಲೆಯಾದ ದಿನದಿಂದಲೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಹಾಗಾಗಿನೇ ಅನುಮಾನ ಬಂದಿದ್ದು. ಅಂದ್ರೆ ಆ ಜಾಗ ಏನಿದೆ, ಈ ಕೊಲೆ ನಡೆದಂತ ಜಾಗಕ್ಕೂ ಈ ಜಾಗಕ್ಕೂ ಜಾಸ್ತಿ ಏನು ಡಿಸ್ಟೆನ್ಸ್ ಇಲ್ಲ. ಈ ಮೃತದೇಹವನ್ನ ಚಿತ್ರದುರ್ಗಕ್ಕೆ ತಗೊಂಡೋಗಿ ಬಿಸಾಕ್ಬೇಕು ಅನ್ನೋದು ಇವರ ಮೇನ್ ಪ್ಲಾನ್ ಆಗಿತ್ತು. ಆದ್ರೆ ಅದು ಯಾಕೆ ಅಲ್ಲಿ ಹೋಗಿ ಬಿಸಾಕಿದ್ರೋ, ಯಾಕೆ ಅಲ್ಲಿ ಎಷ್ಟು ಬಂದ್ರೋ ಗೊತ್ತಿಲ್ಲ.
ಹಾಗಾಗಿನೇ ಹತ್ತತ್ರನೇ ಇರುವಂಥ ಜಾಗ ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ ಅದರ ಮಾಲೀಕ ಅದೇ ಅವರೆಲ್ಲರ ಜೊತೆ ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಮತ್ತು ಈ ಒಂದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ ಕೊಲೆ ಆದ ದಿನದಿಂದ ಕೂಡ ಕ್ಲೋಸ್ ಆಗಿತ್ತು. ಈಗ ಪೊಲೀಸರು ಈ ಒಂದು ರೆಸ್ಟೋರೆಂಟನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿದ್ದಂಥ CCTV ಫುಟೇಜನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ.